ನಾ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಒಂದೇ, ತುಂಬಾ ಜನ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಒಂದೇ ನಿಮಿಷ ಇಲ್ಲಿ ನೋಡಿ. ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತಂದ್ರೆ ಆಡಿಟ್ ಆಫೀಸರ್ ಯಾರಿಗೆಲ್ಲ ಎಲಿಜಿಬಲ್ ಅಂತಂದ್ರೆ ಅದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬೇಕು ಅಂತ ಇದ್ದಾರೆ. ಅದೇನು ಇಲ್ಲ, ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಾಗೆ ಮತ್ತೆ ನಿಮಗೆ ಎಕ್ಸಾಮ್ನ ಹಾಕೋದು ಹೇಗೆ ಅಂತಾನು ಒಂದು ಸಣ್ಣ ಇನ್ಫಾರ್ಮೇಶನ್ ಮಾಡಿ ಈ ವಿಡಿಯೋನ ಬಿಡ್ತಾ ಇದ್ದೀನಿ, ಓಕೆನಾ? ಅದ್ರ ಬಗ್ಗೆನೇ ಹೇಳ್ತೇನೆ ನಿಮಗೆ, ಹೇಗೆ ಎಕ್ಸಾಮ್ ಹಾಕ್ಬೇಕಂತ. ಆಮೇಲೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಇದೆ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಂತಂದ್ರೆ ಬೇಕೇ ಬೇಕಾದ ಕ್ವಾಲಿಫಿಕೇಶನ್ ಏನು, ಬ್ಯಾಚುಲರ್ ಆಫ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಆಮೇಲೆ ಇಲ್ಲಿ ನಿಮ್ದು ರೀಜನಲ್ ಲ್ಯಾಂಗ್ವೇಜ್, ನೀವು SSLC ಕನ್ನಡ ಮಾಡಿದ್ರೆ ಓಕೆ, ಅಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಇರಬೇಕು, ಯಾವುದೇ ಸ್ಟೇಟಿಂದ ಆಗಿರ್ಬೋದು. ನೀವು ನಿಮ್ದು ರೀಜನಲ್ ಲ್ಯಾಂಗ್ವೇಜ್ ಕನ್ನಡ ಇದೆ, ನಿಮ್ದು ಓಕೆ, ನೀವು ಆ ಪೋಸ್ಟ್ ಕನ್ನಡ ಕ್ಯಾಡರಿಗೆ ಪೋಸ್ಟ್ ಬಿಟ್ರೆ ಓಕೆನಾ. ಇಲ್ಲಿ ಏನಿರುತ್ತೆ ಅಂತಂದ್ರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್, ಇಲ್ಲೂ ನೋಡಿ, ಇಲ್ಲೂ ಇದೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಡಿಗ್ರಿ. ಈ ಡಿಸೈರಬಲ್ ಕ್ವಾಲಿಫಿಕೇಶನ್ ಅಂತ ಇದೆಯಲ್ಲ, ಚಾರ್ಟರ್ಡ್ ಅಕೌಂಟೆಂಟು, ಇದು ಇದ್ರೆ ಓಕೆ, ಇಲ್ಲದೆ ಇದ್ರೆ ಅಡ್ಡಿಲ್ಲ. ಇದು ಡಿಸೈರಬಲ್ ಅಂತಂದ್ರೆ ಇದ್ರೆ ನಿಮಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ, ಏನೋ ಅಲ್ಲಿ ಡಿಪಾರ್ಟ್ಮೆಂಟಿಗೆ ಹೋದ್ಮೇಲೆ ಪ್ರಮೋಷನ್ಗೆ ಇರ್ಬೋದು, ಅದಕ್ಕೆ ಇದಕ್ಕೆ ಇರ್ಬೋದು, ಬೆನಿಫಿಟ್ ಇರುತ್ತೆ ಅಷ್ಟೇ. ಇದು ಡಿಸೈರಬಲ್ ಕ್ವಾಲಿಫಿಕೇಶನ್, ನಾಟ್ ಮ್ಯಾಂಡೇಟರಿ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಇದು ಮಾತ್ರ. ತುಂಬಾ ಜನ ಟೀಚರ್ಸು ಇದು ಇದ್ದರೆ ಮಾತ್ರ ಹಾಕ್ತೀರಾ, ಬೇರೆ ಹಾಕಂಗಿಲ್ಲ ಅಂತ ತಪ್ಪು ಇನ್ಫಾರ್ಮೇಶನ್ ಕೊಡ್ತಾರೆ. ನೋಡ್ರಿ, ನೋಟಿಫಿಕೇಶನ್ ಬಗ್ಗೆನೇ ಗೊತ್ತಿಲ್ಲದೆ ಇರೋ ಸರ್ಗಳು ನಿಮ್ಗೆ ಯಾವ ರೀತಿ ಇದು ಈ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಂಗೆ ನಗು ಬರುತ್ತೆ. ಈ ಕನ್ನಡದಲ್ಲಿ ನಿಜವಾಗ್ಲೂ ಇವರು CGL ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡಿಸ್ತಾರೆ ನಿಮ್ಮ ಕೈಲಿ ಅಂತೇಳಿ. ದೊಡ್ಡ ಮ್ಯಾಥ್ಸ್, ಅದೇ ನಿಮ್ಮದೇ ಫೇಮಸ್ ಟೀಚರ್ಸು, ಮ್ಯಾಥ್ಸು ಏನು 1 ಲೈನು 2 ಲೈನು ಶಾರ್ಟ್ ಟ್ರಿಕ್ ಅಂತ ಮಾಡ್ತಿದ್ದಾರೆ, ಅವೇ ಟೀಚರ್ಸ್ಗಳು ಹೇಳ್ತಾ ಇರೋದು ಏನಂತ, ಡಿಸೈರಬಲ್ ಕ್ವಾಲಿಫಿಕೇಶನ್ ಬೇಕೇ ಬೇಕು. ಯಾರು ಹೇಳಿದ್ರಿ ಡಿಸೈರಬಲ್ ಕ್ವಾಲಿಫಿಕೇಶನ್ ಅಂತಂದರೆ ಬೇಕಂತಿಲ್ಲ, ನಾಟ್ ಮ್ಯಾಂಡೇಟರಿ. ಇದು ಏನೋ ಕೇವಲ ಇದ್ರೆ ಓಕೆ, ಇಲ್ದಿದ್ರೆ ತೊಂದರೆ ಇಲ್ಲ. ನಿಮಗೆ ಕ್ವಾಲಿಫಿಕೇಶನ್ ಇರಬೇಕಾಗಿರೋದು ಜಸ್ಟ್ ಬ್ಯಾಚುಲರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತಂದರೆ ಯಾವುದೇ ಡಿಗ್ರಿ ಇರೋರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಲೆವೆಲ್ 8 ಪೋಸ್ಟು ಅಂತಂದರೆ ನಿಯರ್ಲಿ 1 ಲಕ್ಷದ ಪ್ಲಸ್ ಸ್ಯಾಲ್ರಿ ಇರುತ್ತೆ. ಆ್ಯಂಡ್ ಮೈನ್ ಮ್ಯಾಟ್ರ್ ಅಂತಂದರೆ ಇದು ನೀವು ಸೆಲೆಕ್ಷನ್ ಮಾಡಿದ ತಕ್ಷಣ ಇದರಲ್ಲಿ ಜಾಬ್ ಆಗಲ್ಲ. ಇದರಲ್ಲಿ ಏನಿರುತ್ತೆ ಅಂತಂದರೆ ನೀವು ಸೆಲೆಕ್ಷನ್ ಆದಮೇಲೆ 2 ಇಯರ್ಸ್ ಆದಮೇಲೆ ನಿಮಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ನಿಮ್ಮ ಪೋಸ್ಟು ಕನ್ಫರ್ಮ್ ಆಗೋದು, ಓಕೆನಾ? ಅಲ್ಲಿವರೆಗೂ ನಿಮ್ಮ ಪೋಸ್ಟ್ ಕನ್ಫರ್ಮ್ ಆಗಲ್ಲ. ಹಾಗಂತ ನಿಮ್ಗೆ ಕನ್ಫರ್ಮ್ ಆಗಿಲ್ಲ ಅಂತಂದ್ರೆ, ನಿಮ್ಮನ್ನು ಪಾಸ್ ಮಾಡಿಲ್ಲ ಅಂತಂದ್ರೆ ಬಿಟ್ಟಾಕೋದಿಲ್ಲ. ನೀವು ನೆಕ್ಸ್ಟ್ ಮತ್ತೆ ಕಟ್ಕೊಂಡು ಮತ್ತೆ ಮಾಡ್ಬೋದು. ಅಲ್ಲಿವರೆಗೂ ನೀವು ಡಿಪಾರ್ಟ್ಮೆಂಟಲ್ಲೇ ಜಾಬ್ ಮಾಡ್ತಾ ಇರ್ತಾರೆ, ಸ್ಯಾಲ್ರಿ ತಗೊತಾನೆ ಇರ್ತಾರೆ, ಓಕೆನಾ? ಈ ವರ್ಷ ಆಡಿಟ್ ಆಫೀಸರ್ಗೆ RTI ರಿಪೋರ್ಟ್ ಪ್ರಕಾರ 1700 ಪ್ಲಸ್ ಹುದ್ದೆಗಳು ಬಂದಿದ್ದಾವೆ. ಸರಿ, 1117 ಪ್ಲಸ್ ಹುದ್ದೆಗಳು ಬಂದಿದ್ದಾವೆ. ಹಾಗೆ ಅಕೌಂಟ್ ಆಫೀಸರ್ ಇದ್ದಾವಲ್ಲ, ಅದಕ್ಕೆ 504 ಹುದ್ದೆಗಳು ಪ್ಲಸ್ ಏನು 504 ಹುದ್ದೆಗಳು ನಾವು RTI ರಿಪೋರ್ಟ್ ಪ್ರಕಾರ ಬಂದಿದ್ದಾವೆ. ಸೊ ಪ್ರತಿಯೊಬ್ಬರು ಅಪ್ಲಿಕೇಶನನ್ನು ಹಾಕ್ರಿ. ಆ ಫಲಾನ ಡಿಂಕನ ಸರ್ಗೆ ನಿಜವಾಗ್ಲೂ ಅಪ್ಲಿಕೇಶನ್ನೇ ನೋಟಿಫಿಕೇಶನ್ನೇ ಓದಕ್ಕೆ ಬರಲ್ಲ. ಇನ್ನೆಲ್ಲರೂ ನಿಮಗೆ ಪ್ರಿಪ್ರೇಷನ್ ಮಾಡ್ತಾರೆ. ನಂಗೆ ಸೀರಿಯಸ್ಲಿ ನಗು ಬರ್ತಾ ಇದೆ. ನೀವು ಅವ್ರ ಹತ್ರ ಪ್ರಿಪ್ರೇಷನ್ ಮಾಡಿ ಜಾಬ್ ತಗೊಳ್ಳೋದು ಮುಗೀತು ಕತೆ. ಇದು ದೊಡ್ಡ ಇದಾಗೋಯ್ತು. ಓಕೆ ಬಿಡಿ, ಇದು ಒಂದೇ ಮಾಹಿತಿ ಅಲ್ಲ, ತುಂಬ ಮಾಹಿತಿ. ನಾನು ಸುಮ್ಮನೆ ನೋಡಿದೆ ಇವರು ಹೇಗೆ ನೋಟಿಫಿಕೇಶನ್ನ ರೀಡ್ ಮಾಡ್ತಾರೆ. ಯಾಕಂದ್ರೆ ನಾನು ಸೆಂಟ್ರಲ್ ಗೌರ್ಮೆಂಟಿಗೆ ಮಾಡ್ಬೇಕಂತಿದ್ದೀನಿ. ಸೊ ಸೆಂಟ್ರಲ್ ಗೌರ್ಮೆಂಟಿಗೆ ಯಾವ ಥರ ಪ್ರಿಪ್ರೇಷನ್ ಮಾಡಿಸ್ತಿದ್ದಾರೆ ನೋಡುವ ಬೇರೆ ಟೀಚರ್ಸ್ ಅಂತ ನೋಡಿದ್ರೆ ಒಳ್ಳೆ ಕಾಮಿಡಿ ಆಗೋಯ್ತು. ನಾನು ಆಲ್ರೆಡಿ ಸೆಲೆಕ್ಷನ್ ತಗೊಂಡು ನಾನು ಇದನ್ನೆಲ್ಲ ಇವೆಲ್ಲ ಆರಾಮ್ಸೆ ಕ್ಲಿಯರ್ ಮಾಡಿ ಎಕ್ಸಾಮ್, ನಂಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರೋನು ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಎಕ್ಸಾಮ್ ಬಗ್ಗೆ. ಬಟ್ ರಾಂಗ್ ಇನ್ಫಾರ್ಮೇಷನ್ನ ನೀವು ನಂಬಕ್ಕೆ ಹೋಗಬೇಡಿ, ಓಕೆನಾ? ನಾನು ಹಳೆ ನೋಟಿಫಿಕೇಷನ್ನಲ್ಲಿ ಫಸ್ಟ್ ವಿಡಿಯೋದಲ್ಲಿ ಸ್ಪೀಡಾಗಿ ಹೇಳ್ಕೊಳ್ತಾ ಹೋಗಿದ್ದೇನೆ. ಜಾಸ್ತಿ ಈ ಡಿಸೈರಬಲ್ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲ ನಾನು ಜಾಸ್ತಿ ಮೆನ್ಷನ್ ಮಾಡಿಲ್ಲ. ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ಹೇಳ್ತಾ ಹೋಗಿದ್ದೇನೆ ಅಷ್ಟೇ. ಬಟ್ ಈ ವಿಡಿಯೋದಲ್ಲಿ ನಾನು ಅದನ್ನ ಕ್ಲಾರಿಫಿಕೇಶನ್ ಮಾಡೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಹಂಗೆ ನಿಮಗೆ ನೋಟಿಫಿಕೇಶನ್ ಹೆಂಗೆ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂತಲೂ ಈಗ ಹೇಳ್ತೇನೆ, ಓಕೆನಾ? ಆ್ಯಂಡ್ ಇಲ್ಲಿ ಎಕ್ಸಾಮ್ ಪ್ಯಾಟರ್ನಿಗೆ ಬಂದು ಕೂಡ ಎಕ್ಸಾಮ್ ಪ್ಯಾಟರ್ನು ಗೊತ್ತಿಲ್ಲ ಇವರು. ಎಕ್ಸಾಮ್ ಪ್ಯಾಟರ್ನೇ ಗೊತ್ತಿಲ್ಲದೆ ಇನ್ನೇನು ಸ್ಟೂಡೆಂಟಿಗೆ ಏನೋ ಇದನ್ನ ಟೀಚಿಂಗ್ ಮಾಡ್ತಾರೆ ಗೊತ್ತಿಲ್ಲ. ಮ್ಯಾಟರ್ ಏನು ಗೊತ್ತಾ? ಇಲ್ಲಿ ನೋಡ್ರಿ, ಇದು ಓಕೆ 15 ನಿಮಿಷಕ್ಕೆ ಪ್ರತಿಯೊಂದು ಏನೋ ಸೆಕ್ಷನ್ಗೆ 15 ನಿಮಿಷ ಕೊಡ್ತಾರೆ. ಮೊದಲು 1 ಅವರ್ ಇತ್ತು, ಎಲ್ಲದಕ್ಕೂ ಅಟೆಂಡ್ ಮಾಡಬೇಕು. ಈಗ ನೀವು ಪ್ರತಿ ಸೆಪ್ರೇಟ್ ಸೆಕ್ಷನ್ಗೂ 15 ನಿಮಿಷನೇ ಆಗುತ್ತೆ. ಬಟ್ ಮ್ಯಾಥ್ಸನ್ನು ಮಾಡೋದು ಕಷ್ಟ ಆಗುತ್ತೆ. ಬಟ್ ನಾನು ಅದನ್ನು 15 ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಅಟೆಂಪ್ಟ್ ಅಂದರೆ 20+ ಅಟೆಂಪ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬಟ್ ಇವು 3ಕ್ಕಂತೂ ಆರಾಮ್ಸೆ ಟೈಮ್ ಸಾಕು, ಮ್ಯಾಕ್ಸಿಮಮ್ ಆಗುತ್ತೆ, ಟೈಮ್ ಉಳಿಸ್ಬಿಡ್ಬೋದು. ಮ್ಯಾಥ್ಸಿಗೊಂದು ಟೈಮ್ ಕಡಿಮೆ ಆಗುತ್ತೆ, ಅದನ್ನು ನಾನು ಹೇಳ್ಕೊಡ್ತೇನೆ. ಹಾಗೆ ಇಲ್ಲೂ ಕೂಡ ಸೆಕ್ಷನ್ ಟೈಮನ್ನು ಮಾಡಿದ್ದಾರೆ. ಇದು ಕೂಡ ಹೋಲ್ 1 ಗಂಟೆ ಇರ್ತಿತ್ತು, ಯಾವುದಕ್ಕೆ ಇಂಗ್ಲೀಷ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ಸೇರಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಸೆಕ್ಷನ್ ಟೈಮರ್ ಮಾಡಿ ಇದಕ್ಕೆ ಅರ್ಧ ಗಂಟೆ ಅದಕ್ಕೆ ಅರ್ಧ ಗಂಟೆ ಮಾಡಿದ್ದಾರೆ, ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷು ಗೇಮ್ ಚೇಂಜರ್. 45 ಕ್ವಶನ್ ಇರುತ್ತೆ, ಜಾಸ್ತಿ ಕ್ವಶನ್ ಇದ್ರದ್ದೇ ಇರೋದು. ಆ್ಯಂಡ್ ಇಲ್ಲಿ ಮಾತ್ರ ಏನು ಮಾಡಿದ್ರೆ ಜಾಸ್ತಿ ಕ್ವಶನ್ ಇದೆ ಅಂತ ಜಾಸ್ತಿ ಟೈಮನ್ನು ಕೊಟ್ಟಿದ್ದಾರೆ, 40 ನಿಮಿಷ ಕೊಟ್ಟಿದ್ದಾರೆ.
ಆಮೇಲೆ ಇಲ್ಲಿ 40 ನಿಮಿಷ ಕೊಟ್ಟಿದ್ದಾರೆ ಆ್ಯಂಡ್ 20 ನಿಮಿಷ ಜಿ ಕೆ ಕೊಟ್ಟಿದ್ದಾರೆ. ಇದು ಆರಾಮ್ಸೆ ಮಾಡ್ಬೋದು ಬಿಡಿ. ಟೈರ್ 2ಲಿ ಸೆಕ್ಷನ್ 2 ಇದೆಯಲ್ಲ, ಸೆಕ್ಷನ್ 2 ಟೈರ್ 2ಲಿ ಸೆಕ್ಷನ್ 2 ಇದು ಸೆಷನ್ ಸಾರಿ ಇದು ಸೆಕ್ಷನ್ 1, ಇದು ಸೆಕ್ಷನ್ 2. ಸೆಕ್ಷನ್ 2ನ ಆರಾಮ್ಸೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಇದೆಯಲ್ಲ ಸೆಷನ್ 2 15 ಮಿನಿಟ್ಸು, ಇದು ಪ್ರತಿಯೊಬ್ಬರು ಬರಿಬೇಕಂಡ್ರಿ ನೀವು. ಇದು ಮೇನ್ಸ್ ಅವರು ಹೇಳ್ತಾ ಇದ್ದಾರೆ ಎಲ್ಲರೂ ಬರೆಯೋದು ಬೇಡ, ಹಂಗೆ ಬರ್ರಿ. ಮೇನ್ಸ್ ಆಗತ್ತಲ್ಲ, ಮೇನ್ಸ್ ನಿಮ್ಮದು ಕಂಪ್ಯೂಟರ್ ಸೆಕ್ಷನ್ ಎಂಡ್ ಆಗತ್ತೆ ನೋಡ್ರಿ. ಕಂಪ್ಯೂಟರ್ ಸೆಕ್ಷನ್ ಎಕ್ಸಾಮ್ ಎಂಡ್ ಆಗಿದ ತಕ್ಷಣವೇ ಒಂದು 10 ನಿಮಿಷನ 5 ನಿಮಿಷನ ಗ್ಯಾಪ್ ಕೊಡ್ತಾರೆ. ಗ್ಯಾಪ್ ಆದ ತಕ್ಷಣವೇ, ಓಕೆನಾ, 15 ನಿಮಿಷ ಗ್ಯಾಪ್ ಕೊಡ್ತಾರೆ. ಗ್ಯಾಪ್ ಆದ ತಕ್ಷಣವೇ ಇದು ಸ್ಟಾರ್ಟ್ ಆಗತ್ತೆ. ನಿಮಗೊಂದು ಪ್ರಾಕ್ಟೀಸ್ ಇದನ್ನ ಬಿಟ್ಟು ಒಂದು ಸ್ವಲ್ಪ ಪ್ರಾಕ್ಟೀಸಿಗೆ ಇದನ್ನ ಕೊಡ್ತಾರೆ, 1 ನಿಮಿಷ ಕೊಡ್ತಾರೆ. ತಕ್ಷಣ ಸ್ಟಾರ್ಟ್ ಆಗುತ್ತೆ 15 ಮಿನಿಟ್ಸು. ಯಾವುದು ಇದು ಟೈಪಿಂಗ್ ಟೆಸ್ಟು, ನೀವು ಪ್ರತಿಯೊಬ್ಬರು ಮಾಡಿ ಬರ್ಬೇಕಲ್ಲಿ. ಅದು ಮೇನ್ಸಲ್ಲೇ ಅವತ್ತಿನ ದಿವಸನೇ ಆಗತ್ತೆ, ಓಕೆನಾ. ಇನ್ನು ಎಕ್ಸಾಮ್ ಪ್ಯಾಟ್ರನ್ನೇ ಗೊತ್ತಿಲ್ಲ, ಇನ್ನೇನ್ರಿ ಟೀಚಿಂಗ್ ಮಾಡ್ತಾರೆ. ಬೇಡ ಬಿಡ್ರಿ, ಯಾಕೆ ಹೇಳೋಣ. ದಯವಿಟ್ಟು ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ನಿಜವಾದ ಇನ್ಫಾರ್ಮೇಷನ್ ಬೇಕಂದ್ರೆ ನಾನು ಚಾನಲ್ ಫಾಲೋ ಮಾಡ್ಕೊಳ್ಳಿ ಅಷ್ಟೇ, ನಾ ಮತ್ತೇನು ಹೇಳೋಕ್ಕಾಗಲ್ಲ. ಅಯ್ಯೋ ದೇವ್ರೆ. ಓಕೆ, ಪೇಪರ್ 3 ಬಂದುಬಿಟ್ಟು ಇದಕ್ಕೆ ಯಾವುದಕ್ಕೆ ನಿಮ್ಮದು ಆಡಿಟ್ ಆಫೀಸರ್ ಅಂತ ಹೇಳಿದ್ನಲ್ಲ, ಇಲ್ಲಿ ನಿಮಗೆ ಪ್ರತಿಯೊಬ್ಬರು ಹಾಕ್ಬೋದು. ಅದಕ್ಕೆ ಡಿಸೈರಬಲ್ ಕ್ವಾಲಿಫಿಕೇಶನ್ ಮ್ಯಾಂಡೇಟ್ರಿ ಇಲ್ಲ ಅಂತ ಆಡಿಟ್ ಆಫೀಸರ್ ಹೇಳಿದ್ನಲ್ಲ. ಪೇ ಲೆವೆಲ್ 8 ಇಂದು ಅದು ಹೈಯೆಸ್ಟ್ ಪೇ ಗ್ರೇಡು. ಅದಕ್ಕೆ ಮಾತ್ರ ಇದೊಂದು ಎಕ್ಸ್ಟ್ರಾ ಪೇಪರ್ನ ನೀವು ಕಲಿಬೇಕಾಗತ್ತೆ. ಬಟ್ ಇದನ್ನು ಮೇನ್ಸ್ ಏನು ಪ್ರಿಲಿಮ್ಸ್ ಆದಮೇಲೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ ಅಂತ ಇದಾದಮೇಲೆ ನೀವು ಮೇನ್ಸಿಗಲ್ಲಿ ಮಾತ್ರ ಎಲ್ಲ ಇರೋದು. ಇದು ಅಷ್ಟರ ಮೇಲೆ 2-3 ತಿಂಗಳಲ್ಲೂ ಪ್ರಿಪ್ರೇಷನ್ ಮಾಡ್ಕೋಬೋದು. ಇದನ್ನು ಏನೇನು ಭಾರಿ ಏನು ದೊಡ್ಡ ವಿಷಯ ಅಲ್ಲ ಅಷ್ಟೇ. ಇದು ಸ್ಟ್ಯಾಟಿಸ್ಟಿಕ್ಸು. ಇನ್ನೊಂದು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಅಂತ ಪೋಸ್ಟ್ ಇತ್ತಲ್ಲ, ಆ ಪೋಸ್ಟಿಗೆ ಈ ಪೇಪರ್, ಓಕೆನಾ. ಈ ಪೇಪರ್ ಎಲ್ಲವಕ್ಕೂ ಮ್ಯಾಂಡೇಟ್ರಿ ಅಲ್ಲ, ಇವೆರಡೇ ಪೇಪರು. ಇವೆರಡು ಪೇಪರು, ಒಂದು ಸ್ಟ್ಯಾಟಿಸ್ಟಿಕಲ್ಲು, ಆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಎಲ್ಲ ಇದಾವಲ್ಲ, ಆ ಪೋಸ್ಟಿಗೆ ಈ ಪೇಪರು. ಆಮೇಲೆ ಆಡಿಟ್ ಆಫೀಸರ್ಗೆ ಈ ಪೇಪರು ಅಷ್ಟೇ. ಇಷ್ಟೇ ಮ್ಯಾಂಡೇಟ್ರಿ, ತಿಳ್ಕೊಳ್ಳಿ. ಮತ್ತೇನೋ ನೀವು ಫಲಾನ ಡಿಮ್ಕಾನ ಜೊತೆಗೆ ನೋಡೋಕೆ ಹೋಗಬೇಡಿ, ನಾನು ಹೇಳ್ತಾ ಇದ್ದೇನೆ. ಈಗ ನಿಮಗೆ ಅಪ್ಲಿಕೇಶನ್ ಹಾಕೋದು ಬಂದುಬಿಟ್ಟು ಲಾಗಿನ್ ಆಗಿಬಿಟ್ರೆ, ನೀವು ಇಲ್ಲಿ ಅಪ್ಲೈ ಅಂತ ತಗೊಂಡ್ರೆ, ಓಕೆನಾ. ನೀವು ಲಾಗಿನ್ ಆಗಿ ನೀವು ಲಾಗಿನ್ ಆಗಿಬಿಟ್ಟು ಇಲ್ಲಿ ನೀವು ಅಪ್ಲೈ ಅಂತ ಮಾಡಿಕೊಟ್ರೆ ಫಿಲ್ ಫಾರ್ಮ್ ಅಂತ ಬರುತ್ತೆ. ನಾನು ಸ್ವಲ್ಪ ಪಾಸ್ ಮಾಡ್ಕೊತೀನಿ, ಯಾಕಂದರೆ ಪರ್ಸ್ನಲ್ ಇನ್ಫಾರ್ಮೇಷನ್ ಬರುತ್ತೆ. 1 ನಿಮಿಷ. ಓಕೆ, ನೀವು ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಅಲ್ಲಿ ಫಿಲ್ ಮಾಡಿ ಎಂಟರ್ ಕೊಟ್ಟ ಮೇಲೆ ನಿಮಗಿಲ್ಲಿ ಇದು ಬರುತ್ತೆ. ಇಲ್ಲಿ ನೋಡ್ರಿ, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾರೆ. ನೀವು ಯಾವ್ದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯೋ ಅದನ್ನ ಕೊಡ್ರಿ. ಆಮೇಲೆ ಡೀಟೇಲ್ಸ್ ಆಫ್ ಕ್ವಾಲಿಫಿಕೇಷನ್ ಬಗ್ಗೆ ಡೀಟೇಲ್ಸ್ ಕೇಳ್ತಾರೆ. ಏನೇನು ಡೀಟೇಲ್ಸ್ ಇದೆ, ಗ್ರ್ಯಾಜುಯೇಷನ್ ಮಾಡಿದ್ದೀರಾ, ಈಕ್ವಲೆಂಟ್ ಟು ಗ್ರ್ಯಾಜುಯೇಷನ್, ಅಥವಾ ಅದು ಏನೋ ಡೀಮ್ಡ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಆರ್ಮ್ಡ್ ಫೋರ್ಸಸ್ಸಾ, ಈ ಥರದ್ದು ಏನಾದ್ರು ಕ್ವಾಲಿಫಿಕೇಷನ್ ಇದೆಯಾ ನಿಮ್ಮ ಹತ್ರ, ಈ ಥರದನ್ನ ಕೊಡಿ. ಆಮೇಲೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನಿಮ್ಮ ಹತ್ರ ಏನಿದೆ, ಯಾವುದಾದ್ರು ಪೋಸ್ಟಿಗೆ ಕೇಳಿರೋದು, ಓಕೆನಾ. ನೀವು ಯಾವ ಪೋಸ್ಟಿಗೆ ಹಾಕಿರ್ತೀರೋ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಸ್ಟೇಟಸ್ಸು ಎಸ್ ಅಂತ ಕೊಡ್ರಿ. ಯಾಕಂತಂದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಏನು ಕೇಳಿದಾರೆ ಅವರು, ಇದನ್ನು ಡಿಗ್ರಿನ ಕೇಳಿದ್ದಾರೆ, ಓಕೆನಾ. ಆಮೇಲೆ ಪಾಸಿಂಗ್ ಇಯರ್ ಕೇಳಿದ್ದಾರೆ, ನಿಮ್ಮದು ಸ್ಟೇಟು, ಯೂನಿವರ್ಸಿಟಿ ಆ್ಯಂಡ್ ರೋಲ್ ನಂಬರು, ಓಕೆನಾ. ಇದನ್ನು ನಾನು ಮೆನ್ಷನ್ ನೆಕ್ಸ್ಟ್ ಕೊಡ್ಲಿಕ್ಕೆ ಬರುತ್ತಾ, ನೆಕ್ಸ್ಟ್ ಹೋಗಲ್ಲ. ನಾ ಇದನ್ನು ಹಾಕ್ತಾ ಹೋದರೆ ಗೊತ್ತಾಗ್ತಿತ್ತು. ಓಕೆ, ಇರಲಿ. ಈಗ ಬೇಕಿದ್ರೆ ನಾನು ಸುಮ್ಮನೆ ಒಂದು ಕೊಡ್ತಾ ಹೋಗ್ತೇನೆ. ಗ್ರ್ಯಾಜುಯೇಷನ್ನು ಪಾಸ್ಡು, ಆಮೇಲೆ ಇದು ನೀವು ಅಪಿಯರಿಂಗ್ ಇದ್ದರೆ ಫೈನಲ್ ಇಯರಲ್ಲಿದ್ದರೆ ಅಪಿಯರಿಂಗ್ ಅಂತ ಕೊಡಿ, ಪಾಸ್ ಇದ್ದರೆ ಪಾಸಿಂಗ್ ಕೊಡಿ, ಓಕೆನಾ. ಯಾಕಂದರೆ ಫೈನಲ್ ಇಯರಲ್ಲಿ ಕೂಡ ಹಾಕ್ಬೋದು, ಓಕೆನಾ. ಫೈನಲ್ ಇಯರಲ್ಲಿ ಅಪಿಯರಿಂಗ್ ಇರೋರು ಹಾಕ್ಬೋದು, ಬಟ್ ಅವರ ರಿಸಲ್ಟು ಆಗಸ್ಟ್ 1 ಇದೆಯಲ್ಲ ಅಷ್ಟರೊಳಗೆ ರಿಸಲ್ಟ್ ಬಂದಿರಬೇಕು, ಓಕೆನಾ. ಓಕೆನಾ. ಪಾಸಿಂಗ್ ಇಯರ್ ಸರಿ ಪಾಸಿಂಗ್ ಇಯರ್ ಎಷ್ಟು ಕೊಡೋಣ, ಒಂದು 19 ಕೊಡೋಣ. 19 ಬೇಡ, ಒಂದು 23 ಕೊಡೋಣ. 22, 23 ಕೊಡೋಣ. ಓಕೆನಾ. ನೆಕ್ಸ್ಟು ಇದು ಏನೋ ಸ್ಟೇಟ್ ಆರ್ ಯುಟೀಸು, ಇದು ನಿಮ್ದು ಯಾವ ಸ್ಟೇಟ್ ಅಂತ ಕೊಡ್ರಿ. ಕರ್ನಾಟಕ, ಓಕೆನಾ. ನೆಕ್ಸ್ಟು ನೇಮ್ ಆಫ್ ಯೂನಿವರ್ಸಿಟಿ ಕೇಳಿದ್ದಾರೆ, ಯಾವ ಯೂನಿವರ್ಸಿಟಿ ಅಂತ ಕೊಟ್ಟರು, ರೋಲ್ ನಂಬರ್ ಎಲ್ಲ ಹಾಕ್ಬೇಕಾ. ಸೊ ಇದಾಗಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಯಾವ್ದಾದ್ರು ಅಪ್ಲಿಕೇಶನನ್ನು ಹಾಕಿ ಇನ್ನೊಂದ್ಸರಿ ವೀಡಿಯೋ ಮಾಡ್ತೇನೆ, ಓಕೆನಾ. ಇದನ್ನು ಹೀಗೆ ಮಾಡಿ ನೀವು ಅಪ್ಲಿಕೇಶನ್ ಏನೇನು ಕೇಳ್ತಾರೆ ಅಪ್ಲಿಕೇಶನ್ ಹಾಕೊಳ್ತಾ ಹೋಗ್ರಿ. ನಿಮಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇಷ್ಟೇ ಕೇಳಿರುತ್ತೆ, ತುಂಬ ಮ್ಯಾಂಡೇಟ್ರಿ ಕೇಳಿಲ್ಲ. ಮುಂದಕ್ಕೂ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಎಲ್ಲ ಕೇಳ್ತಾರೆ. ಆದರೆ ನೀವು ಈ ಒಂದು ಇದೆಯಲ್ಲ ಸೆಕ್ಷನ್ ಆಫೀಸರ್ ಬಗ್ಗೆ, ಆಡಿಟ್ ಆಫೀಸರ್ ಬಗ್ಗೆ ಡೌಟೇ ಬೇಡ. ಡಿಸೈರಬಲ್ ಕ್ವಾಲಿಫಿಕೇಷನ್ ಅಷ್ಟೇ, ಯಾರು ಬೇಕಾದ್ರೂ ಹಾಕಿ, ಓಕೆನಾ. ಥ್ಯಾಂಕ್ ಯು.
ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ, ಹಂಗೆ ಕ್ಲಾಸ್ ಸಿಗ್ತಾ ಇರುತ್ತೆ. ನಿಮಗೆ ಇಂಗ್ಲೀಷಿಗಂತೂ 45 ಮಾರ್ಕ್ಸ್ ಸಿಗಿದೆ. ಇಲ್ಲಿ ನೋಡ್ರಿ, ಇದರಲ್ಲಿ ಎಲ್ಲಿ ಮೇನ್ಸಲ್ಲಿ ಆ 45 ಮಾರ್ಕ್ಸನ್ನು ಇಲ್ಲೇ ಪ್ರಿಪ್ರೇಷನ್ ಮಾಡಿಕೊಡ್ತೇನೆ ನಾನು. ಬಟ್ ಈ ವರ್ಷಕ್ಕೆ ನೀವು ಇದನ್ನು ನಂಬ್ಕೊಳಕ್ಕಿಲ್ಲ, ಏನು ವೊಕ್ಯಾಬುಲರಿ ನಂಬ್ಕೊಳಕ್ಕಿಲ್ಲ. ವೊಕ್ಯಾಬುಲರಿ ನಿಯರ್ಲಿ 20 ಮಾರ್ಕ್ಸ್ ಪ್ಲಸ್ ಬರುತ್ತೆ, 20 ಮಾರ್ಕ್ಸ್ ಪ್ಲಸ್ ನನ್ನ ಕ್ಲಾಸಿಂದನೇ ಬರುತ್ತೆ ಫಿಕ್ಸ್. ಓಕೆ, ಥ್ಯಾಂಕ್ ಯು.